ಇಂದು ಗದಗ ಜಿಲ್ಲಾಧಿಕಾರಿ ಅವರಿಗೆ ಭೇಟಿಯಾಗಿ ನರಗುಂದದಿಂದ ಹೋರಾಟಗಾರರೆಲ್ಲ ಸೇರಿ ಏನು ನರಗುಂದದಲ್ಲಿ 1980ರಲ್ಲಿ ಪೊಲೀಸರ ಗುಂಡಿಗೆ ಬಲಿಯಾದಂಥ ವೀರಪ್ಪ ಕಡ್ಲಿಕೊಪ್ಪ ಅವರ ಒಂದು ವೀರಗಲ್ಲೇನಿದೆ ನರಗುಂದದಲ್ಲಿ ದಿನಗಳಿಂದ ಯಾವುದೇ ರೀತಿಯ ಅದಕ್ಕಾಗಿ ಹೋರಾಟದ ಮೂಲಕ ಜಿಲ್ಲಾಡಳಿತ ಒತ್ತಾಯ ಮಾಡಿಕೊಂತ ಬಂದಿತ್ತು. ಈ 2024 ಅಕ್ಟೋಬರ್ ನವೆಂಬರ್ದಲ್ಲಿ ಒಂದು ಸಂಪೂರ್ಣ ಉಪವಾಸ ಸತ್ಯಾಗ್ರಹ ಮಾಡೋ ಮೂಲಕ ಅವತ್ತಿನ ಉಪವಾಸ ಸತ್ಯಾಗ್ರಹದ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಬಂದು ಇಲ್ಲ ಡಿಸೆಂಬರಿಗೆ ನಾವು ಅದನ್ನು ಅಭಿವೃದ್ಧಿಪಡಿಸೋಕ್ಕೆ ಚಾಲನೆಗೊಳಿಸ್ತೇವೆ, ಉಪವಾಸ ಬಿಡ್ರಿ ಅನ್ನುವಂಥದ್ದನ್ನು ಹೇಳಿದ್ರು. ಆ ದಿಕ್ಕಿನಲ್ಲಿ ಅವತ್ತಿನ ಉಪವಾಸ ಸತ್ಯಾಗ್ರಹ ಕೊನೆಗೊಂಡಿತ್ತು. ಈಗ ಮತ್ತೆ ಹಲವಾರು ಬಾರಿ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಭೇಟಿಯಾದಾಗ ಇನ್ನೂ ವಿಳಂಬ ಧೋರಣೆಯನ್ನು ಕಂಡು ನಮಗೆಲ್ಲೋ ಒಂದು ಕಡೆ ರೈತರಿಗೆ ನೋವು ಅನಿಸ್ತದೆ. ಯಾಕಂದ್ರೆ ಸರ್ಕಾರದ ಪ್ರತಿನಿಧಿ ಆದಂಥ ಅವತ್ತಿನ 80ರ ಹೋರಾಟದಲ್ಲಿ ಮಡಿದಂಥ ಪೊಲೀಸರು ಒಂದು ಸ್ಮಾರಕವನ್ನು ಸರ್ಕಾರ ರಚನೆ ಮಾಡ್ತು. ಆದರೆ ಇವತ್ತಿಗೂ ಆ ಒಬ್ಬ ರೈತನ ಸ್ಮಾರಕವನ್ನು ರಚನೆ ಮಾಡುವಲ್ಲಿ ಆಸಕ್ತಿ ತೋರದೇ ಇರೋದನ್ನು ಹಿಡಿದ್ರೆ ಎಲ್ಲೇ ಒಂದು ಕಡೆ ರೈತರ ಬಗ್ಗೆ ಆಸಕ್ತಿ ಇಲ್ಲ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ದಯಮಾಡಿ ಆ ಒಂದು ಅಪವಾದವನ್ನು ತಾವು ಯಾರೂ ಹಚ್ಕೊಳ್ಬಾರ್ದಂದ್ರೆ ಕೂಡಲೇ ಈ ಬರ್ತಕ್ಕಂಥ ಜುಲೈ 21 ಏನೀಗ ಅವತ್ತು ರೈತ ಹುತಾತ್ಮ ದಿನಾಚರಣೆ ಇದೆ, ಆ ಹುತಾತ್ಮ ದಿನಾಚರಣೆ ಎಂದು ಅದರ ಒಂದು ಸ್ಥಾಪನೆ ಮಾಡೋದಕ್ಕೆ ಚಾಲನೆ ಕೊಡ್ರಿ ಅಂತೇಳಿ ಒತ್ತಾಯಪಡಿಸುವಂಥದ್ದು ಮಾಡ್ತೇವೆ. ಯಾಕಂದ್ರೆ ಇವತ್ತು ಜಿಲ್ಲಾಧಿಕಾರಿ ಅವರು ಹೇಳಿದಿಲ್ಲ ಸಚಿವರಿಗೆ ನಾನು ಮಾತಾಡ್ತೇನೆ ಅಂತೇಳಿ, ಆಮೇಲೆ ಅಲ್ಲೇ ಸ್ಥಳೀಯ ಶಾಸಕರಿಗೂ ಮಾತಾಡ್ತೇನೆ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೊಟ್ಟರೆ ಅದು ನಾವು ಯಾವುದೇ ರೀತಿ ಭಾಳ ನಿಮ್ಗೆ ಒತ್ತಾಯ ಮಾಡೋದಿಲ್ಲ. ನೀವು ನಿಮ್ಮ ಜವಾಬ್ದಾರಿಯನ್ನು ಮಾಡಿರಿ ಅಂತೇಳಿ ನಮ್ಮ ಒತ್ತಡ. ನೀವು ಮಾಡದೇ ಇದ್ದರೆ ಅಂತೇಳಿ ಘೋಷಣೆ ಮಾಡಿದರೆ ನಾವು ರೈತರು ಅದನ್ನು ಮಾಡ್ಕೊಳ್ಳೋಕೆ ತಯಾರಿದ್ದೇವೆ. ಈಗ ನೀವು ರೈತರ ಬಗ್ಗೆ ಕಾಳಜಿ ಇದ್ದೀರಿ, ರೈತರ ಪರವಾಗಿ ಎಷ್ಟಿದ್ದೀರಿ ಅನ್ನೋದನ್ನ ಪರೀಕ್ಷೆಗಾಗಿನ ಅದು ನಿಂತಿರುವಂಥದ್ದು. ರೈತರಿಗೇನು ದೊಡ್ಡದಲ್ಲದು, ಅದನ್ನು ದೊಡ್ಡ ಅರಮನೆಯೂ ಕಟ್ಬೋದು ನಾವು. ಆದರೆ ನೀವು ರೈತರ ಬಗ್ಗೆ ಎಷ್ಟು ಕಾಳಜಿ ಇದ್ದೀರಿ ಅನ್ನೋದನ್ನು ಅದನ್ನು ನಿರ್ಮಾಣ ಮಾಡೋದ್ರ ಮೂಲಕ ತೋರಿಸ್ಕೊಡ್ರಿ ಅಂತೇಳಿ ತಮಗೆ ಮತ್ತೊಮ್ಮೆ ಈ ಮೂಲಕ ತಮಗೆ ಹೇಳ್ಕೊಳಕ್ಕೆ ಬಯಸ್ತೇವೆ. ಕೂಡಲೇ ಮತ್ತು ರೈತರು ತಮಗೆ ವಿರೋಧ ಮಾಡೋದಕ್ಕಿಂತ ಪೂರ್ವದೊಳಗೆ ನಾಳೆ ಬರ್ತಕ್ಕಂಥ ಜುಲೈ 21ರಂದು ಯಾವುದೇ ರೀತಿ ವಿರೋಧಗಳು ಆಗಬಾರ್ದು ಅಂದರೆ ನಾವು 21 ಒಳಗಾಗಿ ಅದಕ್ಕೆ ಯೋಜನೆಯನ್ನು ರೂಪಿಸಿ ಅದಕ್ಕೆ ಒಂದು ಚಾಲನೆಯನ್ನು ಕೊಡಬೇಕಂತೇಳಿ ನಮ್ಮ ಮನವಿ.